ನಿನ್ನೆಯಿಂದ ಮೈಸೂರಲ್ಲಿ ತಮ್ಮದೇ ಜಪ ನಡೀತಾ ಇದೆ. ಪ್ರಮುಖವಾಗಿ ಸಿದ್ದರಾಮಯ್ಯವರು, ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಜಪ ಮಾಡ್ತಾರೆ. ಸಿದ್ದರಾಮಯ್ಯನವರ ಜೀವನದಲ್ಲಿ ಒಂದು ಕಾಲದಲ್ಲಿ ಜನತಾದಳದ ಕಾರ್ಯಕರ್ತರು ದೇವೇಗೌಡರ ಭಜನೆ ಮಾಡ್ಕೊಂಡೇ ಬಂದಂತವ್ರು. ದೇವೇಗೌಡರ ಮತ್ತು ಜನತಾದಳದ ಕಾರ್ಯಕರ್ತರ ಭಜನೆ ಮಾಡ್ಕೊಂಡೇ ಬಂದಿರತಕ್ಕಂಥದ್ದು. ಆ ಭಜನೆಯ ವಾಸನೆಯಿಂದ ಇನ್ನೂ ದೂರ ಹೋಗಿಲ್ಲ. ಏನು ಮಾಡೋಕ್ಕಾಗತ್ತೆ? ನಾನು ನಿನ್ನೆ ದಿನದ ಬೆಳಗ್ಗೆಯಿಂದ ಸಂಜೆಯವರೆಗೆ ಮಾಧ್ಯಮದ ಸ್ನೇಹಿತರ ಮುಂದೆ ಮಾತನಾಡಿರ್ತಕ್ಕಂಥದ್ದು, ಜೊತೆಗೆ ಅವರು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿರ್ತಕ್ಕಂಥದ್ದು, ಯಾವ್ಯಾವ ಒಂದು ರೀತಿಯಲ್ಲಿ ಅವರು ಹೇಳಿದ್ದಾರೆ ಅದೆಲ್ಲವನ್ನ ಗಮನಿಸಿದ್ದೇನೆ. ಬಹುಶಃ ಅವರು ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2ನೇ ಬಾರಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಯ ಜವಾಬ್ದಾರಿ ಜೊತೆಗೆ ಜ್ಯೋತಿಷ್ಯ ಹೇಳ್ತಕ್ಕಂಥದ್ದನ್ನು ಯಾರಿಂದಲೂ ಕಲ್ತಿದ್ದಾರೆ. ಈಗ ಅವರು ಜ್ಯೋತಿಷದಲ್ಲೂ ಅತ್ಯಂತ ಪರಿಣಿತರು ಅಂತಕ್ಕಂಥದ್ದು ನಿನ್ನೆಯ ಹೇಳಿಕೆಗಳನ್ನು ಗಮನಿಸಿದಾಗ ಬಹುಶಃ ಅವರೇ ಈಗ ಅತ್ಯಂತ ದೊಡ್ಡ ಜ್ಯೋತಿಷದ ಪ್ರಜ್ಞೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅಂತಕ್ಕಂಥದ್ದು ನಿನ್ನೆ ಅವರ ಹೇಳಿಕೆಗಳಲ್ಲಿ ಫಲಿತಾಂಶಗಳ ಬಗ್ಗೆ ಈಗಾಗಲೇ ಅವರೇನು ನಿನ್ನೆ ದಿನ ಪ್ರಕಟ ಮಾಡಿದ್ದಾರೆ. ಅದು ನೋಡಿದಾಗ ಬಹುಶಃ ಮುಖ್ಯಮಂತ್ರಿಯ ಸ್ಥಾನಕ್ಕಿಂತ ಹೆಚ್ಚಾಗಿ ಜ್ಯೋತಿಷ್ಯ ಕಲಿತು ಜ್ಯೋತಿಷ್ಯ ಹೇಳ್ತಕ್ಕಂಥ ಒಂದು ಕಾರ್ಯ ಮಾಡತಕ್ಕಂಥಲ್ಲಿ ಹೆಚ್ಚಿನ ಸಮಯ ಇವತ್ತು ಕಳೆದಿದ್ದಾರೆ, ಕಳೆದ 10 ತಿಂಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಲ್ಲ, ಅವ್ರ ಆಟದೆಲ್ಲ ನೋಡ್ತಿದ್ರೆ ಜೆಡಿಎಸ್ ಗೆಲ್ತಾ ಇರಲಿಲ್ಲ, ಮೈಸೂರಲ್ಲಿ ನೋಡಿದ್ರೆ ಅವ್ರು ನಮಗೆ ಬೆನ್ನಿಗೆ ಸೂರಿ ಹಾಕಿದ್ರು ಅಂತಾರೆ. ಹಾಸನಕ್ಕೆ ಅವ್ರು ಹೋಗಿ ಪ್ರಚಾರ ಮಾಡಿದ್ರೆ ಗೆಲ್ತಿರ್ಲಿಲ್ಲ ಅಂತ ಜೆಡಿಎಸ್ ಪ್ರಚಾರ ಮಾಡಿದ್ದಕ್ಕೆ ನೀವು ಇಲ್ಲಿ ಮೋಸ ಮಾಡಿದ್ರಿ ಮೈಸೂರಲ್ಲಿ. ನೋಡಿ, ನಾನು ಮೈಸೂರಿನಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡಿದ್ರೆ ನನ್ನಿಂದೇನು ತಪ್ಪಾಗಿಲ್ಲ. ನಾನು ಆ ರೀತಿ ಮೈತ್ರಿ ಧರ್ಮವನ್ನು ಉಲ್ಲಂಘನೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 1 ಸ್ಥಾನವೂ ಬರ್ತಿರಲಿಲ್ಲ. ಅದಕ್ಕೆ ಏನು ಕಾಂಗ್ರೆಸ್ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 1 ಸ್ಥಾನ ಗೆದ್ದರು. ನಾನು ಏನಾದರೂ ನನ್ನ ಕಾರ್ಯಕರ್ತರಿಗೆ ಆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಬೇಡಿ, ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಸೋಲಿಸಿ ಅಂತಕ್ಕಂಥ ಸಂದೇಶ ಕೊಟ್ಟಿದ್ರೆ ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯು ಬಿಜೆಪಿ ತೆಕ್ಕೆಗೆ ಕಳೆದ ಬಾರಿನೇ ಹೋಗೋದು. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಸಹ ಒಂದು ದಿನ ಕುಮಾರಸ್ವಾಮಿ ಮಾಡ್ದ ಅಂತ ಹೇಳಿಲ್ಲ. ಪ್ರಾಮಾಣಿಕವಾಗಿ ನಾನು ಮಾಡಿದ್ದ ಹಿನ್ನೆಲೆ ರಾಮನಗರದಲ್ಲಿ ನಾನು ಏನು ಅವರು ನಮ್ಮ ಕೋಟೆಗೆ ಒಳಗೆ ನುಸುಡತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟನಲ್ಲ, ಸಹಕಾರ ಕೊಟ್ಟು. ಆ ಹಿಂದೆ ನಮ್ಮ ಮದಕರಿ ನಾಯಕರ ಕೋಟೆಗೆ ಬಿಲ ಕೊರೆದು ನುಗ್ಗಿದ್ದಿರಲ್ಲ ಹೈದರಾಲಿ ಖಾನ್ ಸೈನಿಕರು. ಆ ರೀತಿ ನಾನು ಅವರಿಗೆ ಪ್ರಾಮಾಣಿಕವಾದ ಬೆಂಬಲ ಕೊಟ್ಟಿದ್ದರಿಂದ ನನ್ನ ಒಂದು ಭದ್ರಕೋಟೆ ಅಂತಕ್ಕಂಥ ನಮ್ಮ ಜಿಲ್ಲೆಯ ಹಲವಾರು ಮುಖಂಡರುಗಳನ್ನು ಹಲವಾರು ಹಳ್ಳಿಗಳಲ್ಲಿ ಯಾವ ರೀತಿ ಖರೀದಿ ಮಾಡತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರು, ಕುತಂತ್ರದ ರಾಜಕೀಯ ಮಾಡಿ ಇವತ್ತು ಆ ಜಿಲ್ಲೆಯಲ್ಲಿ ಸ್ವಲ್ಪ ಏನೋ ಬೆಳೆದು ಬಿಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ನಾನೇನಾದರೂ ವಿರೋಧ ಮಾಡಿದರೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕಾಂಗ್ರೆಸ್ ಸೋಲಾಗ್ತಾ ಇತ್ತು. ನನ್ನಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆದ್ದಿದ್ದಾರೆ.